ಸಿನಿಮಾ ಈಸ್ ಗ್ಯಾಂಬ್ಲಿಂಗ್ ಅಂತ ಯಾರಾದರೂ ಹೇಳೋದಾದರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು ಕ್ವಶನ್ ಬರ್ಕೊಡ್ತೀರಾ ಸ್ವಾಮಿ? ಸಕ್ಸಸ್ ಆಗುತ್ತೆ ಅಂತ ಬರ್ಕೊಡ್ತೀರಾ? ರೈತರಂಗಂದರೆ ದೇ ಆರ್ ಗ್ಯಾಂಬ್ಲಿಂಗ್ ವಿತ್ ದ ನೇಚರ್ ಅಂತನಾ? ಸಪೋರ್ಟ್ ಮಾಡೋದು ನಿಲ್ಲಿಸ್ಬಿಡಿ ಸಿನಿಮಾ ಇಂಡಸ್ಟ್ರಿನ. Investing in cinemas without cinema knowledge is injurious to you, your family, and the audience too. Annadata Sukhi Bhava. ಅನ್ನದಾತ ಸುಖಿ ಭವ. ಇವತ್ತಿನ ಎಪಿಸೋಡಲ್ಲಿ ನಾನು ಏನು ಮಾತಾಡೋಕೆ ಹೊರಟಿದ್ದೀನಿ ಅಂದರೆ, ನಮ್ಮ ಚಿತ್ರರಂಗದ ಬಗ್ಗೆ ತುಂಬ ಜನ ಏನೇನೋ ಮಾತಾಡ್ತಾರೆ. ಯಾಕೆ ಸ್ವಾಮಿ? ಫ್ರೀಯಾಗಿ ಸಿಕ್ಬಿಟ್ಟಿದ್ದೀವಿ, ಸೋಷಿಯಲ್ ಮೀಡಿಯಾ ಫ್ರೀ, ಯಾರ ಬಗ್ಗೆ ಏನು ಬೇಕಾದ್ರೂ ಮಾತಾಡ್ಬೋದು ಅನ್ನೋದು ತಾನೆ. ನಾನು ಒಂದು ವಿಷಯನ ಹೇಳ್ತೀನಿ. ಸಿನಿಮಾ ಈಸ್ ಗ್ಯಾಂಬ್ಲಿಂಗ್ ಅಂತ ಯಾರಾದರೂ ಹೇಳೋದಾದರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು ಕ್ವಶನ್. ಯಾವುದಾದ್ರೂ ಒಂದು ಉದ್ಯಮ, ಯಾವುದಾದ್ರೂ ಒಂದು ರಂಗ ನೀವು ಅದನ್ನು ಗ್ಯಾಂಬ್ಲಿಂಗ್ ಅನ್ನೋದಾದರೆ, ಸರಿ ಸ್ವಾಮಿ, ಏನು ಚಿತ್ರರಂಗದಲ್ಲಿ 1 ಕೋಟಿ ರೂಪಾಯೋ 5 ಕೋಟಿನೋ 100 ಕೋಟಿನೋ 25 ಲಕ್ಷನೋ ಎಷ್ಟೋ XYZ ಅಮೌಂಟ್ ಹಾಕಿ ಅವನು ಕಳ್ಕೋತಾನೆ, ಅದಕ್ಕೆ ನಾವು ಅದನ್ನು ಗ್ಯಾಂಬ್ಲಿಂಗ್ ಅಂತೀವಿ ಅಂತ ನೀವು ಅಂತೀರ. ಸರಿ, ನಿಮ್ಮ ಮಾತನ್ನ ನಾನು ಒಪ್ಕೋಬೇಕಾದ್ರೆ ನನ್ನ ಕೆಲವು ಪ್ರಶ್ನೆಗಳಿದ್ದಾವೆ. ಅದಕ್ಕೆ ನೀವು ಉತ್ತರಿಸ್ಬೇಕು. ಯಾರು? ಸಿನಿಮಾನ ಗ್ಯಾಂಬ್ಲಿಂಗ್ ಅನ್ನೋರು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ನಾನು ಕೇಳುವಂಥ ಪ್ರಶ್ನೆ, ಸರಿ, 1 ಕೋಟಿ ರೂಪಾಯಿ ಇವಾಗ ಒಬ್ಬ ಯಾರೋ ಇನ್ವೆಸ್ಟ್ ಮಾಡ್ದ, ಅದು ವಾಪಸ್ ಬರಲಿಲ್ಲ ಅಂದರೆ ಅದು ಗ್ಯಾಂಬ್ಲಿಂಗ್ ಅಂದ್ರಿ. ಯಾಕೆ? ದುಡ್ಡು ಬರಲಿಲ್ಲ, ಹಿಂದಿರುಗಿ ಬರಲಿಲ್ಲ. ಸರಿ, ಒಪ್ಕೊಳ್ಳೋಣ. ಹಾಗಂದ್ರೆ ಯಾವ ಬಿಸ್ನೆಸ್ ಸ್ವಾಮಿ ಅದು? ಯಾವ ಬಿಸ್ನೆಸ್ಸಲ್ಲದು 1 ಕೋಟಿ ತೊಗೊಂಬಂದು ಹಾಕಿದ್ರೆ ನಾನು, ಅಂದರೆ ನಿಮ್ಮ ಅನುಭವಕ್ಕಿರೋ ಬಿಸ್ನೆಸ್, ನಿಮ್ಮ ಬಿಸ್ನೆಸ್ಸಲ್ಲಿ ನಾನು ಇನ್ವೆಸ್ಟ್ ಮಾಡಲ್ಲ. ನಾನು ನೀವು ಮಾಡ್ತಾ ಇರೋ ಥರ ಬಿಸ್ನೆಸ್ನ ಮಾಡಬೇಕು. ಹೇಗೆ? 1 ಕೋಟಿ ನಾನು ಬಂಡವಾಳ ಹೂಡಬೇಕು, ನಾನು ಆ ಬಿಸ್ನೆಸ್ ಮಾಡಬೇಕು. ಗ್ಯಾರಂಟಿ ಕೊಡ್ತೀರಾ ಸಕ್ಸಸ್ ಆಗುತ್ತೆ ಅಂತ? ಬರ್ಕೊಡ್ತೀರಾ ಸ್ವಾಮಿ? ಸಕ್ಸಸ್ ಆಗುತ್ತೆ ಅಂತ ಬರ್ಕೊಡ್ತೀರಾ? ಯಾವ ಬಿಸ್ನೆಸ್ ಅದು ಸಕ್ಸಸ್ ಆಗುತ್ತೆ ಅಂತ? ಒಂದು ತರಕಾರಿ ಗಾಡಿ ತಳ್ಕೊಂಡು ಒಬ್ಬ ತರಕಾರಿ ಮಾರ್ತಾ ಇದ್ದಾನೆ ಅಂದರೆ, ಅವತ್ತು ಸಾಯಂಕಾಲದೊಳಗೆ ಅವ್ನು ಮಾರಲಿಲ್ಲ ಅಂದರೆ ಎಲ್ಲ ಬಾಡೋಗುತ್ತೆ. ಗ್ಯಾರಂಟಿ ಇಲ್ಲ. ಯಾವ ಬಿಸ್ನೆಸ್ಗೆ ಗ್ಯಾರಂಟಿ ಕೊಡ್ತೀರಾ? ಸರಿ, ಒಂದು ಲ್ಯಾಂಡ್ ವೆಲ್ ಇನ್ವೆಸ್ಟ್ ಮಾಡಿಬಿಡೋಣ. ಒಂದು ಲ್ಯಾಂಡ್ ವೆಲ್ ಇನ್ವೆಸ್ಟ್ ಮಾಡಬೇಕು ಅಂದರೆ ಆ ಲ್ಯಾಂಡ್ಗೆ BMRD ಅಪ್ರೂವಲ್ ಇದೆಯಾ, BD ಅಪ್ರೂವಲ್ ಇದೆಯಾ, ಖಾತಾ ಇದೆಯಾ, A ಖಾತಾನ, B ಖಾತಾನ, C ಖಾತಾನ, ಕಂದಾಯ ಕಟ್ಟಿದಾನ, ಯಾರಾದರೂ ಓನರು, ಲ್ಯಾಂಡ್ ಓನರ್ ಯಾರು, ಅವನದು ಹಿಸ್ಟ್ರಿ ಏನು, ಅದು ಸರಿ ಇದೆಯೋ ಇಲ್ವೋ, ಎಷ್ಟು ಅಧ್ಯಯನ ಮಾಡ್ತೀರಾ? ಅಧ್ಯಯನ ಮಾಡ್ತೀರ ತಾನೆ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ. ಸಿನಿಮಾಲಿ ಯಾಕೆ ಅಧ್ಯಯನ ಮಾಡಲ್ಲ? ಅದೇ ನಮ್ಮ ಅನ್ನದಾತರಲ್ಲಿ ನಾನು ಕೇಳ್ಕೋದು ಆವಾಗವಾಗ. ಸಿನಿಮಾ ಬಗ್ಗೆ ತಿಳ್ಕೊಂಡು ಇನ್ವೆಸ್ಟ್ ಮಾಡಿ, ತಿಳ್ಕೊಳ್ಳದೆ ಇನ್ವೆಸ್ಟ್ ಮಾಡಿದ್ರೆ ಗ್ಯಾಂಬ್ಲಿಂಗ್ ಅನ್ಬೋದು. ತಿಳ್ಕೊಂಡು ಇನ್ವೆಸ್ಟ್ ಮಾಡೋದಕ್ಕೆ ಯಾಕೆ ಗ್ಯಾಂಬ್ಲಿಂಗ್ ಅಂತೀರಾ? ಎಲ್ಲರನ್ನೂ ಒಂದೇ ತಗಡಿಲಿ ಯಾಕೆ ತೂಗ್ತೀರಾ? ಎಲ್ಲರನ್ನೂ ಯಾವತ್ತೂ ಸಿನಿಮಾ ಮೇಕಿಂಗ್ ವಿತೌಟ್ ಸಿನಿಮಾ ನಾಲೆಡ್ಜ್ ಈಸ್ ಗ್ಯಾಂಬ್ಲಿಂಗ್. ಬಟ್ ಎಲ್ಲ ಕಲಿತು ಅವ್ನು ಸಿನಿಮಾ ಮಾಡಿ ಅದು ಕ್ಲಿಕ್ ಆಗದೆ ಹೋದರೆ ಅದನ್ನ ಗ್ಯಾಂಬ್ಲಿಂಗು ಅಥವಾ ಫೇಲ್ಯೂರು ಅಂತ ಹಣೆಪಟ್ಟಿ ಯಾಕೆ ಕಟ್ತೀರಾ? ಅವ್ನು ಚೆನ್ನಾಗೇ ಮಾಡಿರ್ತಾನೆ, ನಾನಾ ಕಾರಣಗಳಿಂದ ಫೇಲ್ಯೂರ್ ಆಗಿರ್ತದೆ, ಅದನ್ನ ಅವನು ಫೇಲ್ಯೂರ್. ಬೇರೆ ಯಾರು ಫೇಲ್ಯೂರೇ ಇಲ್ವಾಂಗಂದರೆ? ಸರಿ, ಉದಾಹರಣೆಗಳು ತೊಗೊಂಬಿಡೋಣ. ಹಂಗಂದರೆ ಸರಿ, ಯಾವುದು? ಒಂದು ರೆಸ್ಟೋರೆಂಟ್ ಓಪನ್ ಮಾಡಿಬಿಡೋಣ. ಬರ್ಕೊಡ್ತೀರಾ? ರೆಸ್ಟೋರೆಂಟ್ ಓಪನ್ ಮಾಡಿದ್ರೆ 100% ಸಕ್ಸಸ್ ರೇಟ್ ಇದೆ, ಓಪನ್ ಮಾಡಿ ಅಂತ ಆಗುತ್ತಾ? ಆಗಲ್ಲ. ಸರಿ, ಬೇಡ, ಒಂದು ಕ್ಲಿನಿಕ್ ಓಪನ್ ಮಾಡಿಬಿಡೋಣ. 1 ಕೋಟಿ ರೂಪಾಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿರೋ ಸ್ಪೆಷಾಲಿಟಿ ಕ್ಲಿನಿಕ್ ಓಪನ್ ಮಾಡಿಬಿಡೋಣ. ಆಗುತ್ತಾ? ಬಿಸ್ನೆಸ್ ಆಗುತ್ತೆ ಅಂತ ಬರ್ಕೊಡ್ತೀರಾ? ಪೇಷಂಟ್ಸ್ ಇದ್ದವರು ಬರೋರೆಲ್ಲ ಪೇಷಂಟ್ಸ್ ನಿಮ್ಮ ಹತ್ರನೇ ಬರ್ತಾರೆ ಅಂತ ಬರ್ಕೊಡ್ತೀರಾ? ಆಗುತ್ತಾ? ಆಗಲ್ಲ. ಹೋಗಲಿ, ಕನ್ಸ್ಟ್ರಕ್ಷನ್ ಬಿಸ್ನೆಸ್ಗೆ ಕೈ ಹಾಕೋಣ, ಸೇಲ್ ಆಗುತ್ತೆ ಫ್ಲ್ಯಾಟು ಅಂತ ಬರ್ಕೊಡ್ತೀರಾ? ಆಗಲ್ಲ. ಬೇಡ ಸ್ವಾಮಿ, ಎಲ್ಲ ಬೇಡ. ಒಂದು ನೋಬಲ್ ಕಾಸ್, ಒಂದು ಸ್ಕೂಲ್ ಓಪನ್ ಮಾಡೋಣ. 1 ಕೋಟಿ ರೂಪಾಯಲ್ಲಿ ಒಂದು ಸ್ಕೂಲ್ ಓಪನ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಸಿಕ್ಕಾಪಟ್ಟೆ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಬೇಕು. ಅದು ಗ್ಯಾಂಬ್ಲಿಂಗ್ ಅಲ್ಲ. ಅಷ್ಟು ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಮಕ್ಕಳು ಬರ್ತಾರೋ ಇಲ್ವೋ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋದು ಗ್ಯಾಂಬ್ಲಿಂಗ್ ಅಲ್ಲ ಅಲ್ವಾ? ಸರಿ, ಆಯಿತು, ಒಂದು ಚಿಕ್ಕದಾಗೆ ಒಂದು ನರ್ಸರಿ ಸ್ಕೂಲ್ ಓಪನ್ ಮಾಡೋಣ. ಬರ್ಕೊಡ್ತೀರಾ? ಮಕ್ಕಳು ಬಂದ್ಬಿಡ್ತಾರೆ ಅಂತ. ಅದಕ್ಕೆ ಎಷ್ಟು ಬೇಕು ನಿಮಗೆ? ಅದಕ್ಕೆ ಇನ್ವೆಸ್ಟ್ಮೆಂಟು, ಅಡ್ವರ್ಟೈಸ್ಮೆಂಟು, ಫ್ಲೈಯರ್ಸು, ಪಾಂಪ್ಲೇಟು, ಅದು ಈ ಸಿನಿಮಾ ಯಾವುದದು ಸಿನಿಮಾ ಅಡ್ವರ್ಟೈಸ್ಮೆಂಟ್ಗಳಲ್ಲೂ ಅಡ್ವರ್ಟೈಸ್ಮೆಂಟು, ಮತ್ತು
ಯಾವುದು ಟೆಲಿವಿಷನಲ್ಲಿ ಅಡ್ವರ್ಟೈಸ್ಮೆಂಟ್ಗಳು, ನ್ಯೂಸ್ ಚಾನಲಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಎಲ್ಲ ಕೊಟ್ಟು 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 ಕರೆದು ಮಕ್ಕಳು ಬರಲಿಲ್ಲ ಅಂದರೆ ಮನೆ ಮನೆ ಹೋಗಿ ಡೋರ್ ಟು ಡೋರ್ ಪಬ್ಲಿಸಿಟಿ ಮಾಡಿ ಮನೇನ ಕರ್ಕೊಬರ್ತೀರ. ಅದು ಗ್ಯಾಮ್ಲಿಂಗ್ ಅಲ್ಲ. ಸಿನಿಮಾ ಮಾಡ್ಬಿಟ್ಟು ಕೈ ಸುಟ್ಕೊಂಡ್ಬಿಟ್ರೆ ಗ್ಯಾಮ್ಲಿಂಗು. ಸರಿ, ಅದಕ್ಕೆ ಹೇಳೋದೊಂದು ರೀತಿ ನೀತಿ ಇದೆ, ಹೇಳಬೇಕು. ಹೆಂಗೆ ಹೇಳಬೇಕು? ನೀನು ಕಲಿದಲ್ಲೇ ಕೈ ಆಗ್ತಾ ಇದೆಯಾ, ಅದಕ್ಕೋಸ್ಕರ ಅದು ಗ್ಯಾಮ್ಲಿಂಗ್ ಅನ್ಬೇಕು. ಇಲ್ಲಾಂದರೆ ಕಲಿತು ಮಾಡೋದು ಫೇಲ್ಯೂರ್ ಆದರೆ ಫೇಲ್ಯೂರ್ಸ್ ಆರ್ ಬೌಂಡ್ ಟು ಹ್ಯಾಪನ್ ಆಗುತ್ತೆ. ಸರಿ, ಯಾವುದ್ರಲ್ಲಿಲ್ಲ ಫೇಲ್ಯೂರು? ಸರಿ, ಲೆಟ್ ಅಸ್ ಗೋ ಟು ಎ ಡಾಕ್ಟರ್. ಸರಿ, ಡಾಕ್ಟ್ರು ಮಾಡೋ ಎಲ್ಲ ಸರ್ಜರಿನೂ ಕ್ಲಿಕ್ಕಾ? ಕೋಟಿಗಟ್ಟಲೆ ಫೀಸ್ ಕೊಟ್ಬಿಟ್ಟು ಕಲಿಸಿದಿರಲ್ಲ ಸ್ವಾಮಿ, ಯಾವ್ಯಾವ ಪಾರ್ಟ್ ಎಲ್ಲೆಲ್ಲಿದೆ ಅಂತ ಗೊತ್ತಲ್ಲ ಸ್ವಾಮಿ, ಅದಕ್ಕೆ ಒಬ್ಬೊಬ್ಬರು ಸ್ಪೆಷಾಲಿಟಿ ಇದಾರಲ್ಲ ಸ್ವಾಮಿ, ಗೊತ್ತಾರಾ? ಗ್ಯಾರಂಟಿ ಕೊಡ್ತಾರಾ? ಆಪ್ರೇಷನ್ ಥಿಯೇಟ್ರ್ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಈ ಸರ್ಜರಿ ಮಾಡಿಬಿಟ್ಟು ಸರ್ಜರಿ ಸಕ್ಸಸ್ಫುಲ್ ಬರ್ಕೊಡ್ತಾರಾ? ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಪೇಷಂಟ್ನ ಹಾಸ್ಪಿಟ್ಲ್ ಒಳಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಫಸ್ಟೇ ಫಾರ್ಮ್ ಬರ್ಸ್ಕೊಂಡ್ಬಿಡ್ತಾರೆ. ಏನಂತ? ಇದರಿಂದ ಏನೇ ಆದರೂ ಹಾಸ್ಪಿಟಲ್ಲು ಮತ್ತು ನಾವು ಜವಾಬ್ದಾರರಲ್ಲ ಅಂತ. ಯಾಕೆ? ಜೀವದ ಜೊತೆ ಅಲ್ವಾ? ಜೀವ ಹೇಳೋಕ್ಕೆ ಬರೋದಿಲ್ಲ, ಯಾವಾಗ ಟುಸ್ ಅಂತ ಹೊರಟೋಗುತ್ತೋ ಅಂತ. ಅದು ಪ್ರಾಬ್ಲಮ್ ಇಲ್ಲ. ಯಾವುದೋ ಒಂದು ಉದ್ಯಮನ ಅಥವಾ ಯಾವುದೋ ಒಂದು ರಂಗನ ನೀವು ಗ್ಯಾಮ್ಲಿಂಗ್ ಅಂತ ಡೈರೆಕ್ಟಾಗಿ ಹೇಳಕ್ಕೆ ಬಂದರೆ ಅದಕ್ಕೆ ನನ್ನ ಕ್ವಶನ್ಗಳಿಗೆ ನೀವು ಆನ್ಸರ್ ಮಾಡಬೇಕು. ಎಲ್ಲ ಗ್ಯಾಮ್ಲಿಂಗ್ ಹಂಗಂದರೆ ಬೇಡ. ಅನ್ನದಾತ ಸುಖೀಭವ ಈ ಕಾರ್ಯಕ್ರಮದ ಹೆಸರು. ಅನ್ನದಾತ ಅಂದರೆ ಆ್ಯಕ್ಚುಯಲ್ ಅನ್ನದಾತ ಯಾರು? ರೈತ. ರೈತ ಹಂಗಂದರೆ ಬಿತ್ತಿ ಬೀಜನ ಕಾಯ್ತಾನೆ. ಅವನಿಗೆ ಗೊತ್ತು ಅದ್ರ ಕೆಳಗಡೆ ಏನಾಗ್ತಾ ಇದೆ, ಅದು ಬೇರು ಬಿಡ್ತಾ ಇದೆ, ಅದು ಫಲವತ್ತಾದ ಭೂಮಿ ಬೇರು ಬಿಡ್ತಾ ಇದೆ, ಸರಿ ಅದಕ್ಕೆ ಮೇಲೆ ಬರೋಕ್ಕೆ ಎಷ್ಟು ಟೈಮ್ ಬೇಕು, ಅದು ಬರ್ತಾ ಇದೆ ಎಲ್ಲ ಗ್ಯಾರಂಟಿ ಕೊಡ್ತೀರಾ ಸ್ವಾಮಿ ಮಳೆ ಬಂದೇ ಬರುತ್ತೆ ಅಂತ? ಅತಿವೃಷ್ಟಿ ಅನಾವೃಷ್ಟಿ ಅಂತೆಲ್ಲ ಹೇಳ್ತಿರಲ್ಲ. ರೈತರು ಯಾಕೆ ಪಾಪ ಅಷ್ಟೆಲ್ಲ ಮಾಡಿಬಿಟ್ಟು ಲಾಸ್ಟಲ್ಲಿ ಜೀವ ಕಳ್ಕೊತಾ ಇದ್ದಾರೆ ಅಂದರೆ ಹೇಳೋಕ್ಕಾಗಲ್ಲ. ಅದಕ್ಕೇನು ಅಂದ್ಬಿಡ್ತೀರಾ? ರೈತರಂಗಂದರೆ ದೇ ಆರ್ ಗ್ಯಾಮ್ಲಿಂಗ್ ವಿತ್ ದ ನೇಚರ್ ಅಂತನಾ? ಆ ಥರ ಮಾತಾಡೋಕ್ಕಾಗೋದಿಲ್ಲ. ಯಾಕೆ ಹೇಳಿ? ರೈತರು ಅವರು ಪಾಪ ಕಷ್ಟಪಟ್ಟು ಆ ಬೆಳೆ ಬಂದಿದ್ದನ್ನ ತಗೊಬಂದು ಮಾರ್ಕೆಟ್ಗೆ ಹಾಕಿ ಅದಕ್ಕೆ ಕರೆಕ್ಟಾಗಿಲ್ಲದೆ ರೇಟ್ ಸಿಗದೇ ಇದ್ರೂ ನಮ್ಮ ಹೊಟ್ಟೆ ತುಂಬಿಸೋಕ್ಕೋಸ್ಕರ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಅದನ್ನ ಗ್ಯಾಮ್ಲಿಂಗ್ ಅಂದ್ಬಿಡ್ತೀರಾ? ಸರಿ, ಸಿನಿಮಾದಲ್ಲಿ ಮಾತ್ರ ಬಂದುಬಿಟ್ರೆ ಗ್ಯಾಮ್ಲಿಂಗ್. ಈಗ ನಾನು ಒಂದು ಕ್ವಶನು, ಸರಿ ನೀವೇ ಹೇಳಿ, ಆ 1 ಕೋಟಿ ರೂಪಾಯಲ್ಲಿ ನಾವು ಏನು ಬಿಸ್ನೆಸ್ ಮಾಡ್ಬೋದು ಮತ್ತು ಯಾರು ಗ್ಯಾರಂಟಿ ಬರ್ಕೊಡ್ತೀರಾ ಈ ಬಿಸ್ನೆಸ್ ಕ್ಲಿಕ್ ಆಗುತ್ತೆ ಅಥವಾ ಈ ಬಿಸ್ನೆಸ್ ನಿನ್ನ ಕಡೆಯಿಂದ ನೀನು ಮಾಡಿದ್ರೆ ಕ್ಲಿಕ್ ಆಗುತ್ತೆ? ಯಾಕಂದರೆ ಸಿನಿಮಾದ ಬಂಡವಾಳ ಹೂಡಿ ನಾನು ತಾನೇ ಫೇಲ್ಯೂರ್ ಆಗೋದು. ಹಾಗೇನೆ ಎಲ್ಲೇ ಬಂಡವಾಳ ಹೂಡಬೇಕಂದ್ರೆ ನಾನು ಹೂಡಬೇಕು, ನಾನೇ ಗೆಲ್ಲಬೇಕು. ಅದರಿಂದ ಯಾರಾದರೂ ಬರ್ಕೊಡ್ತೀರಾ? ನೀನೇ ಹೂಡಿ ನೀನೇ ಗೆಲ್ಲೋ ಅಂತ ಒಂದು ಬಿಸ್ನೆಸ್ ಅಂತ ಯಾವುದಾದ್ರೂ ಇದೆಯಾ? ಎಲ್ಲ ರಿಸ್ಕೆ ಸ್ವಾಮಿ, ಎಲ್ಲ ರಿಸ್ಕೆ. ಜೀವಂತ ಇರೋದ್ರ ಬಗ್ಗೆನೇ ಬರ್ಕೊಡೋಕ್ಕಾಗಲ್ಲ. ಇವತ್ತಿರೋ ಜೀವ, ಈ ಕ್ಷಣ ಇರೋ ಜೀವ ಮರುಕ್ಷಣ ಇದೆಯೋ ಇಲ್ವೋ ಅನ್ನೋದೇ ಬರ್ಕೊಡೋಕ್ಕಾಗಲ್ಲ. ಅಂಥದ್ರಲ್ಲಿ ನೀವು ಯಾರಿಗೋ ಒಂದು ಹಣೆಪಟ್ಟಿ ಹಾಕ್ಬಿಡ್ತೀರಲ್ಲ, ಸಿನಿಮಾ ಈಸ್ ಗ್ಯಾಮ್ಲಿಂಗ್ ಅಂತ. ಹೆಂಗೆ ಹಾಕ್ತೀರಾ ಹಣೆಪಟ್ಟಿ? ಕಲ್ತ್ಬಿಟ್ಟು ಮಾಡಿ ಅನ್ನಿ, ಬೇಡ ಅನ್ನಲ್ಲ. ಹಾಗೇನೆ ಇವಾಗ MBBS ಕಲ್ತ್ಬಿಟ್ಟು ಡಾಕ್ಟ್ರ್ ಕಲ್ತ್ಬಿಟ್ಟೇ ಮಾಡಬೇಕು. ಸ್ಕೂಲ್ ಮಾಡಬೇಕು ಅಂದರೆ ಸ್ಕೂಲಲ್ಲಿ ಪಾಠ ಮಾಡಬೇಕು ಅಂದರೆ ಟೀಚರ್ಸು BSc B.Ed BA ಮಾಡಿಬಿಟ್ಟೆ ಟೀಚಿಂಗ್ ಪ್ರೊಫೆಷನ್ ಮಾಡಬೇಕು. ಹಾಗೆ ಸಿನಿಮಾ ಬಗ್ಗೆ ನಾಲೆಜ್ ಇಟ್ಕೊಂಡು ಮಾಡಿ ಅಂತ ಹೇಳಿ. ಇವಾಗ ಒಬ್ಬರು ಡಾಕ್ಟ್ರ್ ಅಂದರು, ಏನು ಸ್ವಾಮಿ ಸಿನಿಮಾ ಮಾಡೋದೇನು ದೊಡ್ಡ ವಿಷಯನಾ? ಟುಮಾರೋ ಐ ವಿಲ್ ಡೂ ಎ ಸಿನಿಮಾ ಅಂದರು. ನಾನು ಅಂದೆ ಟುಮಾರೋ ಐ ವಿಲ್ ಆಲ್ಸೋ ಡೂ ಎ ಸರ್ಜರಿ ಅಂದೆ. ಅದಕ್ಕೆ ನಕ್ಬಿಟ್ರು, ಏನೋ ಆರ್ ಯು ಕ್ವಾಲಿಫೈಡ್ ಫಾರ್ ದ್ಯಾಟ್ ಅಂತ. ನಾನು ಅಂದೆ ದೆನ್ ಹೌ ಆರ್ ಯು ಕ್ವಾಲಿಫೈಡ್ ಟು ಮೇಕ್ ಎ ಮೂವಿ? ಅದಕ್ಕೇನು ಕ್ವಾಲಿಫಿಕೇಷನೇ ಬೇಕಾಗಿಲ್ಲ, ಸಿನಿಮಾ ನೋಡ್ಕೊಂಬಂದ್ಬಿಟ್ರೆ ಸಾಕು. ಒಂದು 2 ಸಿನಿಮಾ ನೋಡಿದ್ರೆ ಹೆಂಗೆ ಮಾಡೋದು ಅಂತ ಗೊತ್ತಾಗ್ಬಿಡುತ್ತೆ. ನಾನು 2 ಆಪ್ರೇಷನ್ ನೋಡ್ತೀನಿ ಯೂಟ್ಯೂಬಲ್ಲಿ, ಸರ್ಜರಿ ನಾನು ಮಾಡ್ತೀನಿ. ಆದರೆ ನಾನು ಬರ್ಕೊಡ್ತಾ ಇಲ್ವಲ್ಲ, ದಿಸ್ ಆಪ್ರೇಷನ್ ವಿಲ್ ಬಿ ಸಕ್ಸಸ್ಫುಲ್ ಅಂತ ನಾನೇನು ಬರ್ಕೊಡ್ತಾ ಇಲ್ಲ. ಹಾಗೆ ದಟ್ ಮೂವಿ ವಿಲ್ ಬಿ ಸಕ್ಸಸ್ಫುಲ್ ಅಂತ ನೀವು ಬರ್ಕೊಡ್ತೀರಾ? ನೀವು ತೆಗಿಯೋದು ಆಗುತ್ತಾ? ಆಗಲ್ಲ. ಯಾವುದು ಸರ್ಟನಿಟಿ ಇಲ್ಲ, ಎಲ್ಲ ಅನ್ಸರ್ಟನ್ನೇ. ಅದಕ್ಕೆ ಒಂದು ಪ್ರೊಸೀಜರ್ ಫಾಲೋ ಮಾಡಿ, SOP ಫಾಲೋ ಮಾಡಿ, ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಫೇಲ್ಯೂರ್ ರೇಟ್ ಕಮ್ಮಿ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದೀನಿ ನಾನು. ಬಟ್ ಸಿನಿಮಾದವರು ಬಿಟ್ಟು ಸಿಕ್ಬಿಟ್ರು, ಹೆಂಗೆ ಬೇಕಾದ್ರೂ ಮಾತಾಡ್ಬಿಡ್ಬೋದು. ಗ್ಯಾಮ್ಲಿಂಗ್. ಯಾಕೆ? ಶೇರ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇಲ್ವಾ ನೀವು? ಅದು ಅಲ್ವಾ? ಅದನ್ನೇನಂತೀರಾ? ಅದನ್ನ ಸ್ವಲ್ಪ ಕ್ಯಾಲ್ಕುಲೇಟೆಡ್ ರಿಸ್ಕಾ ಅದು? ಕ್ಯಾಲ್ಕುಲೇಟೆಡ್ ರಿಸ್ಕು ಅಂದರೆ ಇದರಲ್ಲಿ ಕಳೆದ್ರೆ ಅದ್ರಲ್ಲಿ ಗೇನ್ ಮಾಡ್ತೀನಿ. ವಾಟ್ ಡಸ್ ದಟ್ ಮೀನ್? ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ನಿಮ್ಗೆ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆನೇ ಅವನು ಅಂತಾವನೆ, ಸೈನ್ ಹಾಕೋಕ್ಕಿಂತ ಮುಂಚೆನೇ ಹೇಳ್ತಾವನು, ಇನ್ವೆಸ್ಟ್ಮೆಂಟ್ ಈಸ್ ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರಿಸ್ಕ್ ಅಂತಾನೆ. ಅದು ಸೂಪರ್ ಅಲ್ವಾ? ಸಿನಿಮಾದಲ್ಲಿ ಮಾತ್ರ ನಾವು ಹಂಗಾದ್ರೆ ಕಾಶನ್ ಹಾಕಬೇಕು. ಸಿನಿಮಾ ಬಂದು ನೋಡೋನು ಇದನ್ನ ರಿಸ್ಕ್ ಇದೆಯಪ್ಪ ಇನ್ವಾಲ್ಡು, ನೀನು ನೋಡಲಿಲ್ಲ ಅಂದರೆ ನಮ್ಮ ಪ್ರೊಡ್ಯೂಸರು ಡಮಾರು ಅಂತ ನಾವು ಫಸ್ಟೇ ಹೇಳ್ಬಿಡ್ಬೇಕು ಎಲ್ಲರಿಗೂ.
ಏನು ಮಾತಾಡ್ತಾ ಇದ್ದೀರಾ ಅನ್ನೋದೊಂದು ಸೆನ್ಸ್ ಇಟ್ಕೊಂಡು ಮಾತಾಡಬೇಕು. ಇಟ್ ಇಸ್ ಅ ನೋಬಲ್ ಫೀಲ್ಡ್. ಎಂತೆಂಥ ದೊಡ್ಡ ಮಹನೀಯರು ಕೆಲಸ ಮಾಡಿರೋಂಥ ಫೀಲ್ಡ್ ಇದು. ಅದನ್ನ ಸೀದಾ ತೊಗೊಂಡೋಗ್ಬಿಟ್ಟು ಗ್ಯಾಮ್ಲಿಂಗ್ ಅಂದ್ಬಿಟ್ರಲ್ಲ ಸ್ವಾಮಿ. ದಯವಿಟ್ಟು ಯಾರ್ಯಾರು ಇದನ್ನು ಗ್ಯಾಮ್ಲಿಂಗ್ ಅಂತೀರೋ ಸಪೋರ್ಟ್ ಮಾಡೋದು ನಿಲ್ಲಿಸ್ಬಿಡಿ ಸಿನಿಮಾ ಇಂಡಸ್ಟ್ರಿನ. ಯಾರು ಅಂತೀರ ಗ್ಯಾಮ್ಲಿಂಗ್ ಅಂತ? ಹಳೆ ಪ್ರೊಡ್ಯೂಸರ್ಗಳು ಹೇಳ್ತಾ ಇದ್ದಾರೆ ಯಾರಾದರೂ ಗ್ಯಾಮ್ಲಿಂಗ್ ಅಂತ? ದಯವಿಟ್ಟು ನಿಮಗೆ ಕೈ ಮುಗಿದು ಹೇಳ್ತೀನಿ, ಸಪೋರ್ಟ್ ಮಾಡೋದು ನಿಲ್ಲಿಸ್ಬಿಡಿ. ಹೇಳ್ಬಿಡಿ ಇನ್ಮೇಲೆ ಸಿನಿಮಾ ತೆಗಿಬೇಡ್ರಪ್ಪ, ಇದು ಸರಿ ಇಲ್ಲ ಅಂತ ನೀವೇ ಹೇಳ್ಬಿಡಿ. ತೆಗಿಯೋಕ್ಕೆ ಹೋಗಲ್ಲ. ಎಷ್ಟೋ ಜನ ಬದುಕ್ತಾರೆ ಪಾಪ, ಸಾಲ ಸೋಲ ಮಾಡಿ ಮಾಡ್ಕೊಂಬಿಟ್ಟು ಸಿನಿಮಾನ ಆಮೇಲೆ ಜೀವ ಕಳ್ಕೊಳ್ಳೋದ್ರ ಬದಲು ಫಸ್ಟೇ ನಿಲ್ಲಿಸ್ಬಿಟ್ಟು ಪುಣ್ಯ ಕಟ್ಕೊಳ್ಳಿ. ನೀವು ಸಪೋರ್ಟ್ ಮಾಡೋದು ನಿಲ್ಲಿಸಿ. ಇನ್ಯಾರು ಪ್ರೊಡ್ಯೂಸರ್ ಅಸೋಸಿಯೇಷನ್ನು, ಫಿಲ್ಮ್ ಚೇಂಬರು, ಡೈರೆಕ್ಟರ್ ಅಸೋಸಿಯೇಷನ್ ಎಲ್ಲ ಕಡೆಯಿಂದನೂ ಹೇಳಿಸ್ಬಿಡಿ ಎಲ್ಲರಿಗೂ, ಇನ್ಮೇಲೆ ಯಾರು ಬ್ಯಾನರ್ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಬರಬೇಡ್ರಪ್ಪ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಬರಬೇಡ್ರಪ್ಪ, ನಿಲ್ಲಿಸ್ಬಿಡಿ ಸಿನಿಮಾ ಅಂತ. ಅಟ್ಲೀಸ್ಟ್ ಅಲ್ಲಿ ಕಡೆಯಿಂದ ಆದ್ರೂ ಒಂದು ಅನೌನ್ಸ್ಮೆಂಟ್ ಕೊಡಿಸ್ತೀರಾ? ಇಲ್ಲ ಅಂದರೆ ಈ ಥರ ಮಾತಾಡೋದನ್ನ ನಿಲ್ಲಿಸಿ. ನಾನು ಯಾರ್ಯಾರು ಅದನ್ನ ಗ್ಯಾಮ್ಲಿಂಗ್ ಅಂತಾರೋ ಅವ್ರಿಗೆ ಮಾತಾಡ್ತಾ ಇರೋದು, ಅವ್ರಿಗೆ ಮಾಡ್ತಾ ಇರೋ ಎಪಿಸೋಡು. ಮತ್ತು ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ನಾನು ಈ ಪ್ರೊಫೆಷನ್ ಗ್ಯಾಮ್ಲಿಂಗ್ ಅಲ್ಲ, ಇದು ಪ್ರೊಫೆಷನ್ ಅಂತ ಹೇಳ್ತಾ ಇರೋದು ನಾನು. ಸರಿ, ಇಂಜಿನಿಯರಿಂಗ್ ಮಾಡಿದ್ಮೇಲೆ ಅವನು ಬಿಲ್ಡಿಂಗ್ ಕಟ್ಟೋ ಇಂಜಿನಿಯರ್ ಆದರೆ ಅವನು ಸಿವಿಲ್ ಇಂಜಿನಿಯರು, ಕರೆಕ್ಟಾ? ಅವನು ಮೆಕ್ಯಾನಿಕಲ್ ಫೀಲ್ಡಲ್ಲಿದ್ದರೆ ಅವನು ಮೆಕ್ಯಾನಿಕಲ್ ಇಂಜಿನಿಯರು. ಎಲೆಕ್ಟ್ರಿಕಲ್ ಏನಾದರೂ ಕೆಲಸ ಮಾಡ್ತಾರೆ ಎಲೆಕ್ಟ್ರಿಕಲ್ ಇಂಜಿನಿಯರು ಅಲ್ವಾ? ನಮ್ಮ ಸಿನಿಮಾದಲ್ಲಿ ಸೌಂಡ್ ಇಂಜಿನಿಯರು ಅಂದರೆ ಸಿನಿಮಾದಲ್ಲಿ ಸೌಂಡ್ ಇಂಜಿನಿಯರಾ? ಏನದು? ಈಸ್ ಇಟ್ ನಾಟ್ ಎ ಇಂಜಿನಿಯರಿಂಗ್? ಈಸ್ ಇಟ್ ನಾಟ್ ಎ ಟೆಕ್ನಿಕಲ್ ಜಾಬ್ ಅಲ್ವಾ? ಅದಕ್ಕೆ ಮರ್ಯಾದೆ ಇಲ್ವಾ? ಆ ಕೆಲಸ ಕಲಿತು ಮಾಡ್ತಾ ಇರೋದಕ್ಕೆ ಮರ್ಯಾದೆ ಇಲ್ವಾ? ಯಾಕಿಲ್ಲ? ಎಷ್ಟು ಕಷ್ಟ ಇದೆ ಅನ್ನೋದು ಯಾರಿಗಾದ್ರೂ ಗೊತ್ತಾ? ಎಲ್ಲ ಫೀಲ್ಡು ಕಷ್ಟ ಇದೆ. ನಿಮ್ಮ ಫೀಲ್ಡ್ಗೆ ನೀವು ಹೆಂಗೆ ರೆಸ್ಪೆಕ್ಟ್ ಕೊಡ್ತೀರೋ ಇನ್ನೊಂದು ಫೀಲ್ಡ್ಗೂ ರೆಸ್ಪೆಕ್ಟ್ ಕೊಡೋದು ಕಲೀರಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಿಮ್ಮ ಕೆಲಸನೇ ದೊಡ್ಡದು, ಇನ್ನೊಬ್ಬನ ಕೆಲಸ ದೊಡ್ಡದಲ್ಲ ಅಂದರೆ ಎಲ್ಲದಕ್ಕಿಂತ ನೀವು ಮಾಡ್ತಾ ಇರೋ ದೊಡ್ಡ ಮಿಸ್ಟೇಕು, ಎಲ್ಲದಕ್ಕಿಂತ ದೊಡ್ಡ ಮಿಸ್ಟೇಕು ಜನರು ಮಾಡ್ತಾ ಇರೋದು ಏನು ಗೊತ್ತಾ? ನೀವು ತಿಂತಾ ಇರೋ ಅನ್ನನ ವೇಸ್ಟ್ ಮಾಡ್ತೀರ ನೋಡಿ. ಆ ವೇಸ್ಟ್ ಮಾಡ್ತಾ ಇರೋ ಅನ್ನದಾತ ಎಷ್ಟು ಕಷ್ಟಪಟ್ಟು ಬೆಳೀತಾ ಇದ್ದಾನೆ ಅನ್ನೋದ್ರ ಬಗ್ಗೆನೇ ಗೊತ್ತಿಲ್ಲ ನಿಮಗೆ. ಅಂದರೆ ಅದೊಂದು ಫೀಲ್ಡ್ ಅಲ್ವಾ? ಫಾರ್ಮಿಂಗ್ ಈಸ್ ನಾಟ್ ಎ ಫೀಲ್ಡ್. ಅವನು ಎಷ್ಟು ಕಷ್ಟಪಟ್ಟು ಬರಿಗಾಲಲ್ಲಿ ಬರಿಮೈಯಲ್ಲಿ ರಕ್ತ ಸುರಿಸಿ ಬೆವರು ಸುರಿಸಿ ತಂದು ನಿಮಗೆ ಮಾರ್ಕೆಟಲ್ಲಿ ಹಾಕಿದ್ರೆ ಆಯಿತು, ನಿಮ್ಮ ಕಾಸಲ್ಲೇ ನೀವು ಕೊಂಡ್ಕೊಂಡ್ರಿ ಸ್ವಾಮಿ. ಅದು ತಿನ್ನೋ ಅನ್ನನ ವೇಸ್ಟ್ ಮಾಡ್ತೀರಲ್ಲ, ಆವಾಗ ಅನಿಸ್ಲಿಲ್ವಾ ನಿಮಗೆ ನೀವು ಗ್ಯಾಂಬಲ್ ಮಾಡ್ತಾಯಿದ್ದೀರಾ ಅಂತ? ಇನ್ನೊಬ್ರು ಯಾರೋ ತಿನ್ನೋ ಅನ್ನನ ವೇಸ್ಟ್ ಮಾಡ್ತಾಯಿದ್ದೀರಲ್ಲ ಅಲ್ವಾ? ಎವ್ರಿ ಫೀಲ್ಡ್ ಹ್ಯಾಸ್ ಟು ಹ್ಯಾವ್ ದ ರೆಸ್ಪೆಕ್ಟ್. ಆ ರೆಸ್ಪೆಕ್ಟ್ನ ಕೊಡೋದು ಕಲಿಬೇಕು. ಸಿನಿಮಾದಲ್ಲಿದ್ದಾನೆ ಅಂದ ತಕ್ಷಣ ತುಚ್ಛವಾಗಿ ಕಾಣೋದಲ್ಲ.